ವೈಕುಂಠ ಏಕಾದಶಿಯ ಸಂಭ್ರಮ ಮುಂಜಾನೆಯಿಂದಲೇ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ವೈಕುಂಠ ಪ್ರವೇಶ ದ್ವಾರಕ್ಕೆ ಧನುರ್ದಾಸ ರಾಮಾನುಜಾಚಾರ್ಯ ಸ್ವಾಮಿಗಳಿಂದ ಚಾಲನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಾರಾ ನಂದೀಶ್ ಅವರಿಂದ ಸರ್ವ ಭಕ್ತಾದಿಗಳಿಗೆ ಲಾಡು ವಿತರಣೆ. ಸಾಲಿಗ್ರಾಮ ಪಟ್ಟಣದ ಶ್ರೀ ಯೋಗನರಸಿಂಹಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ನಡೆಯಿತು. ಮುಂಜಾನೆಯಿಂದಲೇ ಭಕ್ತರು ಶ್ರೀ ಯೋಗನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾ ದೇವರ ದರ್ಶನ ಮಾಡಿ ಕಣ್ತುಂಬಿಕೊಂಡರು. ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ನಿಟ್ಟಿನಲ್ಲಿ ಪ್ರತ್ಯೇಕ ಬ್ಯಾರಿಕೇಡ್ ಹಾಕಿ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ವೈಕುಂಠ ಪ್ರವೇಶ ದ್ವಾರಕ್ಕೆ ಭಾಷ್ಯಕಾರ ದೇವಾಲಯದ ಧನುರ್ದಾಸ ರಾಮಾನುಜಾಚಾರ್ಯ ಸ್ವಾಮಿಗಳು ಚಾಲನೆ ನೀಡಿ ಸಕಲ ಭಕ್ತರಿಗೆ ಅನುಗ್ರಹ ನೀಡಿದರು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸಾರಾ ನಂದೀಶ್ ಅವರು ಸಕಲ ಭಕ್ತರಿಗೆ ಲಾಡು ಪ್ರಸಾದ ವಿತರಣೆ ಮಾಡಿ ಸಮಸ್ತ ತಾಲೂಕಿನ ಜನತೆಗೆ ವೈಕುಂಠ ಏಕಾದಶಿ ಶುಭಾಶಯಗಳನ್ನು ತಿಳಿಸಿದರು. ಶ್ರೀ ಯೋಗನರಸಿಂಹಸ್ವಾಮಿ ದೇವರ ದರ್ಶನ ಪಡೆದ ಸಕಲ ಭಕ್ತರು ಶ್ರೀ ಭಾಷ್ಯಕಾರ ದೇವಾಲಯದ ರಾಮಾನುಜಾಚಾರ್ಯರ ಶ್ರೀಪಾದಗಳ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ಸೇವೆಗಾಗಿ ಪೂಜೆ ಸಲ್ಲಿಸಿ ಸ್ವಾಮಿಗಳಿಂದ ವಿಶೇಷ ಪ್ರವಚನಕ್ಕೆ ಧ್ವನಿಗೂಡಿಸಿದರು. ಇದೇ ಸಂದರ್ಭದಲ್ಲಿ ಯೋಗನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಅಯ್ಯಂಗರ್, ಸಮಿತಿಯವರಾದ ಅಂಜನೇಗೌಡ, BDS ಸುನಿಲ್, ಹೇಮಂತ್, ಒಕ್ಕಲಿಗ ಸಂಘದ ಅಧ್ಯಕ್ಷ ಮಹೇಶ್, ಸಾರಾ ಸತೀಶ್, ಟೈಲರ್ ಶ್ರೀನಿವಾಸ್, ಹೋಟೆಲ್ ಸಂತೋಷ, ಉದಯ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹಾಜರಿದ್ದರು. ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಸಮಸ್ತ ಭಗವಂತನ ಭಕ್ತಾದಿಗಳಿಗೆ ಈ ದಿನದ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ನಮ್ಮ ಸಾಲಿಗ್ರಾಮ ತಾಲೂಕು ಗ್ರಾಮದ ಎಲ್ಲರ ಪರವಾಗಿ ಶುಭಾಶಯನ ಹಾರೈಸ್ತೇನೆ. ಭಗವಂತ ಎಲ್ರಿಗೂ ಸುಖ, ಸಂತೋಷ, ನೆಮ್ಮದಿಯಿಂದ ಜೀವನವನ್ನು ಮಾಡ್ಲಿಕ್ಕೆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಹಾರೈಸ್ತೀನಿ. ಹೇಳೋದು ಭಾರಿ ವಿಶೇಷ. ಇದರಿಂದ ಇದೇ ಕೊನೆ ಜನ್ಮ ಅಂತ. ಶ್ರೀ ವೈಕುಂಠ ಬಾಕಲನ್ನ ಇವತ್ತು ತೆಗೀತಾ ಇದ್ದಾರೆ. ಅಲ್ಲಿ ದೇವರುಗಳು ತೆಗಿಯುವಾಗ ವೈಕುಂಠ ಪ್ರಾಪ್ತಿ ಸಿಗುತ್ತೆ ಅಂತ. ಆದರೆ ಒಂದು ಕಾಲದಲ್ಲಿ ಇದೆಲ್ಲ ಬ್ರಾಹ್ಮಣರಿಗೆ ಸಾಧ್ಯ, ಮಿಕ್ಕಿದವ್ರಿಗೆ ಸಾಧ್ಯನೇ ಇಲ್ಲ. ಇದು ಸರ್ವರ್ಗೂ ಸಾಧ್ಯ ಅಂತ ಫಸ್ಟು ಪ್ರಬಲ ಮಾಡಿಸಿ ತಿಳಿಸಿದವರು ಶ್ರೀ ರಾಮಾನುಜಾಚಾರ್ಯರು. ಆ ಮಾರ್ಗ ಶರಣಾಗತಿ ಮಾರ್ಗ ಅಂತ ಹೆಸರು. ಅದಕ್ಕೋಸ್ಕರ ಒಂದು ಶ್ಲೋಕ ಐತೆ. ಆ ಶ್ಲೋಕತನ್ನು ಈ ವೈಕುಂಠ ಏಕಾದಶಿ ಹೊತ್ತು ಮನಸ್ಸಲ್ಲಿ ನಂಬಿಕೊಂಡು ಈ ರಾಮಾನುಜಾಚಾರ್ಯ ಪಾದಗಳು ಮುಂಚೆ ಹೇಳುವವರಿಗೆ ಇದೇ ಕೊನೆಯ ಜನ್ಮ. ಅಷ್ಟು ವಿಶೇಷ. ನಾನು ಹೇಳೋದನ್ನ ಹಂಗೆ ಹೇಳಿ. ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮತ್ ವರವರ ಮುನಯೇ ನಮಃ ಶ್ರೀಶೈಲೇಶ ದಯಾಪಾತ್ರಂ ಧೀ ಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯ ಜಾಮಾತರಂ
ಮುನಿಂ ಮುನಿಂ ಈಗ ಶ್ಲೋಕ ಪಾಷಂಡ ಪಾಷಂಡ ಸಾಗರ ಸಾಗರ ಮಹಾ ಮಹಾ ಬಡಭ ಬಡಪ ಮುಖಾಗ್ನಿಃ ಮುಖಾಗ್ನಿಃ ಶ್ರೀರಂಗರಾಜ ಶ್ರೀರಂಗರಾಜ ಚರಣಾಂಬುಜ ಚರಣಾಂಬುಜ ಮೂಲದಾಸಃ ಮೂಲದಾಸಃ ಶ್ರೀ ವಿಷ್ಣುಲೋಕ ಶ್ರೀ ವಿಷ್ಣುಲೋಕ ಮಣಿಮಂಡಪ ಮಣಿಮಂಟಪ ಮಾರ್ಗದಾಯಿ ಮಾರ್ಗದಾಯಿ ರಾಮಾನುಜೋ ರಾಮಾನುಜೋ ವಿಜಯತೆ ವಿಜಯತೆ ಯತಿರಾಜ ಯತಿರಾಜ ರಾಜಃ ರಾಜಃ ರಾಮಾನುಜೋ ರಾಮಾನುಜೋ ವಿಜಯತೆ ವಿಜಯತೆ ಯತಿರಾಜ ಯತಿರಾಜ ರಾಜಃ ರಾಜಃ ರಾಮಾನುಜೋ ರಾಮಾನುಜೋ ವಿಜಯತೆ ವಿಜಯತೆ ಯತಿರಾಜ ಯತಿರಾಜ ರಾಜಃ ರಾಜಃ ಶ್ರೀಮನ್ ಶ್ರೀಮನ್ ಮಹಾ ಮಹಾ ಭೂತಪುರೇ ಭೂತಪುರೇ ಶ್ರೀಮದ್ ಶ್ರೀಮದ್ ಕೇಶವ ಕೇಶವ ಯಜ್ವನಃ ಯಜ್ವನಃ ಕಾಂತಿಮತ್ಯಾಂ ಕಾಂತಿಮತ್ಯಂ ಪ್ರಸೂತಾಯ ಪ್ರಸೂತಾಯ ಯತಿರಾಜಾಯ ಯತಿರಾಜಾಯ ಮಂಗಳಂ ಮಂಗಳಂ ಶ್ರೀಮತೆ ಶ್ರೀಮತೆ ರಮ್ಯ ರಮ್ಯ ಜಾಮಾತೃ ಜಾಮಾತೃ ಮುನೀಂದ್ರಾಯ ಮುನೀಂದ್ರಾಯ ಮಹಾತ್ಮನೆ ಮಹಾತ್ಮನೆ ಶ್ರೀರಂಗವಾಸಿನೇ ಶ್ರೀರಂಗವಾಸಿನೇ ಭೂಯಾತ್ ಭೂಯಾತ್ ನಿತ್ಯಶ್ರೀ ನಿತ್ಯಶ್ರೀ ನಿತ್ಯ ನಿತ್ಯ ಮಂಗಳಂ ಮಂಗಳಂ ಪೊನ್ನಡಿಯಾಂ ಪೊನ್ನಡಿಯಂ ಶಂಕಮಲಂ ಶಂಕಮಲಂ. ಇವತ್ತು ಒಂದು ಮಂತ್ರ ಧನುರ್ಮಾಸಕ್ಕೆ ಪ್ರತಿ ದಿವಸ ಒಂದು ಮಂತ್ರ ಹೇಳ್ತಾ ಇದೀನಿ. ಈ ಮಂತ್ರ ಕೂಡ ನೀವು ಒಂದೇ ಒಂದ್ಸತಿ ಹೇಳಿ. ಓಂ ಓಂ ಕೇಶವಾನಂದ ಕೇಶವಾನಂದ ವರ್ಧನಾಯ ವರ್ಧನಾಯ ನಮಃ. ನಮಃ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ವೈಕುಂಠ ಏಕಾದಶಿ ಶುಭಾಶಯಗಳು. ಪರಿಪೂರ್ಣ ಆಶೀರ್ವಾದ.